16,000 ಲಂಚವನ್ನು ಪಡೆದು ಸುಮಾರು 2 ವರ್ಷಗಳ ಕಾಲ ಕೆಲಸ ಮಾಡದೆ ಕಾಡಿಸುತ್ತಿದ್ದ ವಿಜಯಪುರ ಜಿಲ್ಲೆ ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು. ವಿಜಯಪುರ ಜಿಲ್ಲೆಯ ರೈತರು ಕೆಆರ್ಎಸ್ ಪಕ್ಷದ ಮುಖಂಡರಾದ ಶಿವಾನಂದ್ ಎಡೆಹಳ್ಳಿ ಸರ್ ಇವರ ಮುಂದೆ ಮಾಹಿತಿ ನೀಡಿರುತ್ತಾರೆ. 16,000 ಲಂಚವನ್ನು ಪಡೆದು ನಮಸ್ಕಾರ. ನಾನು ಶಿವಾನಂದ್ ಎಡೆಹಳ್ಳಿ, ಕೆಆರ್ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ತಹಶೀಲ್ದಾರ್ ಕಚೇರಿ ಮುಂದೆ ಇದ್ದೀವಿ. ತಹಶೀಲ್ದಾರ್ ಕಚೇರಿಗೆ ಏನು ರೈತರು ಏನು ಅಂತಂದ್ರೆ ಸಾಕಷ್ಟು ಅಲ್ದಾಡಿ ಏನಪ್ಪ ಅಂದ್ರೆ ಚಪ್ಪಲ್ ಹರಿದು ಹೋದ್ರೂ ಸಟಕ್ಕೆ ಇಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನುವಂಥ ವಿಚಾರ. ಅದ್ರ ಜೊತೆ ಏನಪ್ಪ ಅಂದ್ರೆ ರೈತರು ಇಲ್ಲಿ ಏನಪ್ಪ ಇರತಕ್ಕಂಥ ಬಹುತೇಕ ಎಲ್ಲ ಸಿಬ್ಬಂದಿಗಳಿಗೆ ಒಂದು ವಿಷಯ ಏನಪ್ಪ ಅಂದ್ರೆ ನನ್ನ ಜೊತೆಯಲ್ಲಿ ಒಬ್ಬರು ರೈತರಿದ್ದಾರೆ. ನಾನು ಅವ್ರ ಬಾಯಲ್ಲೇ ನಿಮಗೆ ಕೇಳಿಸ್ತಾ ಏನು ಸಮಸ್ಯೆ ಅಂತ ಕೇಳ್ತೀನಿ. ಕಾಕರ್, ತಮ್ಮ ಹೆಸರೇನು ರೀ? ಚಂದ್ರಾಮ್ ತಳವಾರ್ ಅವ್ರು. ಯಾವ ಊರವ್ರು ಕಾಕ ನಿಮ್ಮದು? ನಮ್ಮ ಜಂಬಿಗೆ ಅವರಾ? ಜಂಬಿಗೆಯಲ್ಲಿ ನೀವು ಈಗ ನಿಮ್ಮ ಸಮಸ್ಯೆ ತಹಶೀಲ್ದಾರ್ ಆಫೀಸಿಗೆ ಬಂದಿದ್ರಿ. ನಿಮ್ದು ಏನಪ್ಪ ಹಿಂಗೆ ಒಂದು ಸಮಸ್ಯೆ ಇದೆ ನಮಗೆ, ಇದು ಸರ್ ದಯವಿಟ್ಟು ಅಂತ ನನಗೆ ಕಾಲ್ ಮಾಡಿದ್ರು ಅವರು, ಹಿಂಗೊಂದು ಸಮಸ್ಯೆ ಅಂತೇಳಿ. ಈಗ ನಾವು ಏನು ಕಾಕ, ಏನು ಸಮಸ್ಯೆ ನಿಮ್ದು? ಅದ ಉತ್ತಾರ ಅದ ರೀ, ಸರ್ಕಾರಿ ಬಂದದ್ರಿ. ಸರ್ಕಾರ ತೆಗಿಲಿ ಅಂತ ಹೇಳಿ ನಾವು ತಲಾಟರಿಗೆ 2 ವರ್ಷ ಆಯ್ತು ಕೊಟ್ಟಿವಿ ರೀ. ಇನ್ನೂವರೆಗೆ ಅಂದ್ರೆ ನಿಮ್ಮ ಉತ್ತಾರಿಯಲ್ಲಿ ಸರ್ಕಾರ ತಂದು ಕೂತೈತಿ, ಅದನ್ನ ತಗೊಂಡು ನಿಮ್ಮ ಹೆಸರು ಕುಂದಿಸಲಿ ಅಂತ ಕೇಳಿ ನೀವು ತಲಾಟರಿಗೆ ಅಂತಂದ್ರೆ ಭೇಟಿ ಮಾಡಿದ್ರಿ? ಹೇಳಿದ್ರಿ ಅವ್ರಿಗೆ? ಏನಾದ್ರು ಹೇಳಿವ್ರಿ. 2 ವರ್ಷ ಆಯ್ತು ರೀ. ಮತ್ತೆ ಹೇಳಿ ತತ್ತಾರಿ, ಹಂಗೆ ಬಿಟ್ಟಾರಿ. ಆದರೂ ದುಡ್ಡು ತೊಗೊಂಡಾರಿ. ದುಡ್ಡು ತೊಗೊಂಡಾರ? ಎರಡು ತೊಗೊಂಡಾರ ನಿಮ್ಮ ಕೈ ಕಾಕ? ಮತ್ತೊಬ್ಬ ಪೂಜಾರಿ ಅವನ ಕಲಿ. ನಿಮ್ಮ ಸರ್ವೆ ನಂಬರ್ ಯಾವ್ದು ಕಾಕ? 211. 211 ಸರ್ವೆ ನಂಬರ್ ಯಾವುದು? ಊರು ಯಾವ್ದಂದ್ರಿ? ಜಂಬಿಗಿ ಊರ 211 ಸರ್ವೆ ನಂಬರ್ ಅತ್ತ. ಎಷ್ಟು ರೊಕ್ಕ ತೊಗೊಂಡ್ರ ಕಾಕ? ಅವನಿಗೆ 8 ಬಿಡ್ರಿ, ನನಗೆ 8. ಅಂದರೆ ಅಂದರೆ ಅವ್ರಿಗೆ 8 ಇವ್ರಿಗೆ 8 ಅಂದ್ರೆ ಒಂದೇ ಹೊಲದಲ್ಲಿ ಇಬ್ಬರಿದ್ದಾರೆ. ಇಬ್ಬರಿಗೆ ಏನಪ್ಪ ಅಂದ್ರೆ ತಲಾ 8 ಅಂದ್ರೆ 16,000 ರೂಪಾಯಿ ತೊಗೊಂಡಿದ್ದಾರೆ. ಜಂಬಿಗಿ ತಲಾಟಿಯವರು 16,000 ರೂಪಾಯಿ ಲಂಚ ರೈತರಿಂದ ತೊಗೊಂಡಿದ್ದಾರೆ. ಕಾಕ, ನಿಮ್ಮದು ಹೊಲ ಎಷ್ಟು ಎಕರೆ ಇದೆ? ನನ್ನ ಹೆಸರು ರೀ 7 ಎಕರೆ. 7 ಎಕರೆ ಐತಿ ಹೊಲ. ಈ ಸಲ ಏನು ಬೆಳೆಗಳು ಚಲೋ ಬಂದೈತಿ? ಬೆಳೆ ಆಗೈತಿ? ಇಲ್ರಿ, ಎಲ್ಲ ಮಳೆ. ಮತ್ತೆ ರೊಕ್ಕ ಹೆಂಗೆ ಈ ಸಲ ಹೆಂಗೆ ದುಡಿದು ಮಾಡಿ ಕೊಟ್ಟಿವ್ರಿ? ದುಡ್ದು ಮಾಡಿ ಕೊಟ್ರಿ, ಒಟ್ಟು ಕೆಲಸ ಅಲ್ಲೇ ಹೇಳಿ. ಈಗ ರೈತರು ದುಡ್ಡನ್ನೂ ಕೊಟ್ಟಾರ ಮತ್ತು ಕೆಲಸನೂ ಮಾಡಿಲ್ಲ. ಮತ್ತು ತಹಶೀಲ್ದಾರ್ ಅವ್ರ ಗಮನಕ್ಕೆ ಇದೆಯೋ ಇಲ್ಲೋ ಅವ್ರಿಗೆ ಕೇಳಬೇಕು ಅನ್ನೋಂಥ ವಿಚಾರ ನಾವು ಇಟ್ಕೊಂಡು ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಏನಪ್ಪ ಅಂದ್ರೆ ಅವರು ತಹಶೀಲ್ದಾರ್ ಯಾರು ತಲಾಟೆಯವ್ರು ಏನಾದರೂ ನಿಮ್ಗೆ ಪರಿಚಯಿಸ್ತಿದ್ದಾರಾ? ಅವ್ರ ಹೆಸರು ಏನಾದ್ರು ಪರಿಚಯ ಐತೆ ನಿಮ್ಗೆ? ಅವ್ರ ಹೆಸರು ಏನೋ ಸಾಹೇಬ್ ನದಾಪತ್ ಹೇಳಿ. ನದಾಪತ್ ಸಾಹೇಬ್ರ ಅಂತೇಳಿ? ನದಾಪ್ ಸಾಹೇಬ್ ಅವ್ರ ನಂಬರ್ ಐತೆ ಕಾಕ? ಆದ್ರಿ ಬೇರೆ. ತೆಗಿರಿ, ನಂಬರ್ ತೆಗಿರಿ. ಒಂದು ಕಾಲ್ ಮಾಡ್ತೀನಿ ಅವ್ರಂತ. ಈಗ ಅವರಿಗೆ ನಾವು ಯಾರಿಗೆ ಅಂದರೆ ಅವ್ರಿಗೆ ತಲಾಟೆಯರಿಗೆ ಕಾಲ್ ಮಾಡಿ ಕೇಳ್ಬೇಕಂತೇಳಿ, ಜಂಬಿಗೆ ಸರ್ವೆ ನಂಬರ್ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಿದ್ರಿ ಮತ್ತು ಯಾಕೆ ತಂದು ಕೇಳ್ಬೇಕಂತೇಳಿ ಅವ್ರಿಗೆ ಇದರಲ್ಲಿ ಒಂದು ಸೌಂಡ್ ಹೊರಗಿಡೋದು ಹೆಂಗೆ? ಸೌಂಡ್ ಹೊರಗಿಡ್ಬೇಕು. ಕಾಲ್ ಮಾಡಿ. ಅಲ್ಲ, ಕಾಲ್ ಮಾಡೋಣ. ಕಾಲ್ ಮಾಡಿ ಸೌಂಡ್ ಹೊರಗಿಡ್ಬೇಕು. ಈಗ ತಲಾಟಿಯವ್ರಿಗೆ ಕರೆ ಮಾಡೀವಿ. ಸರ್ ನಮಸ್ಕಾರ ರೀ. ಸರ್ ತಾವು ಜಂಬಿಗಿ ತಲಾಟಿಯವ್ರು ಅಲ್ರಿ ಸರ್? ಏನು ಸರ್ ನಿಮ್ಮ ಹೆಸರು ಗೊತ್ತಲ್ಲ ನಮ್ಗೆ? ಕಾಸಿಮ್ ಸರ್ ರೀ. ಕಾಸಿಮ್ ಸರ್ ಏನಪ್ಪ ಅಂದ್ರೆ ಜಂಬಿಗಿ ಏನಪ್ಪ ಅಂದ್ರೆ ಒಳಗಡೆ ಸರ್ವೆ ನಂಬರ್ 211 ಸಂಬಂಧಪಟ್ಟಂಗೆ ಏನು ಕಾಕ ನಿಮ್ಮ ಹೆಸರು? ಚಂದ್ರಾಮ್ ತಳವಾರ್. ಈ ಚಂದ್ರಾಮ್ ತಳವಾರ್ದು ಕಡೆ ಏನಪ್ಪ ಅಂದ್ರೆ 16,000 ರೂಪಾಯಿ ತೊಗೊಂಡ್ರಿ ಮತ್ತು ಕೆಲಸನೂ ಮಾಡಿಕೊಟ್ಲತ್ತ. ಯಾಕೆ ರೀ? ಹೌದಾ? ಅಲ್ರಿ, ಅಲ್ಲ, ಯಾರ್ಗ ಕೊಟ್ಟಾರಿ? ಯಾರು ನದಾಪ್ ಅವ್ರು ಏನಿದ್ದಾರೆ ಅಲ್ಲಿ? ಅಂದ್ರೆ ಕೋಲಾರದಲ್ಲಿ ಕೆಲಸ ಮಾಡುವಂಥ ಅವರು ತಲಾಟೆಯವ್ರಿ? ಉಪ ತಹಶೀಲ್ದಾರು ಇದ್ದಂಥವ್ರು ಏನಪ್ಪ ಅಂದ್ರೆ ಅವ್ರಿಗೆ ನದಾಪರಿಗೆ ಕೊಟ್ಟಿದ್ದಾರ? ಹಾಂ. ಮತ್ತು ಈಗ 2 ವರ್ಷ ಆಯ್ತು ಅವ್ರು ಅರ್ಜಿ ಕೊಟ್ಟು. ಮತ್ತು ಅರ್ಜಿ ಯಾಕೆ ಮೂವ್ ಮಾಡ್ತಲ್ಲ? ಏನು ನಿಮ್ಗೇನು ಬಂದು ಮುಟ್ಲೆತ್ತಂದು ಮಾಡಲಾಗಿರೋ ಹೆಂಗೆ? ಇಲ್ಲ, ಅದು ನಿಮ್ಮ ಈಗ ಯಾರ ಲಾಗಿನಲ್ಲಿ ನಿಂತೈತೆ? ಯಾಕೆ ಆಗಿಲ್ಲ ರೀ ಸರ್? ಅಲ್ಲ, ನೀವು ಪುಷ್ ಮಾಡಿದ್ರಿ ನೀವು ಸರ್. ನಿಮ್ಮ ಲಾಗಿನ್ದಲ್ಲಿ ಪುಷ್ ಮಾಡಿದ್ರೆ ಮುಂದೆ ಯಾವ ಲಾಗಿನ್ಗೆ ಹೋಯ್ತಂದು ಹೇಳಿದ್ರೆ ಏನಾದರೂ ತಪ್ಪು ಏನಾದರೂ ಸಮಸ್ಯೆ ಆತನ್ರಿ? ಮುಂದೆ ಏನಪ್ಪ ಈ ಸಾಹೇಬ್ರ ಕಡೆ ಹೋಗೈತಿ, ಹೋಗಿ ಮಾಡ್ಕೋರೈತಂದು ಹೇಳಿದ್ರೆ ನಿಮ್ಗೇನಾದ್ರು ತೊಂದರೆ ಆಗ್ತೈತಿ? ಅದೇ ಯಾರ ಕಡೆ ಅದು ಆ ರೈತಗೆ ತಿಳಿಯಲಾಗೈತಿ, ಯಾರ ಕಡೆ ಹೋಗಿ ಕೇಳ್ಬೇಕು? ಅವರು ಅಷ್ಟು ಹೇಳಿದ್ರೆ ನಿಮ್ಗೇನು ಯಾರಾದ್ರೂ ಏನಾದರೂ ಅಧಿಕಾರಿಗಳು ಏನೋ ಹೊಡೆದು ಬಿಡ್ತಾರೋ ಅಥವಾ ಏನೋ ನೋಟಿಸ್ ಕೊಡ್ತಾರೋ ಏನು ಮಾಡ್ತಾರೋ ಗೊತ್ತಾಗಲೈತಿ. ಅವ್ರು ಯಾರಿಗೆ ಕೇಳ್ಬೇಕು ಈಗ ನೆಕ್ಸ್ಟ್? ಸರ್ ಅದನ್ನೇ ಹೇಳಿದ್ರಿ, ಕೇಸ್ ವರ್ಕರ್ ಕೇಳಬೇಕು, ಸರ್ಕಲ್ ಕೇಳಬೇಕು, ಅಥವಾ ನಿಮ್ಮ ಗ್ರೇಟು ತಹಶೀಲ್ದಾರ್ ಕೇಳಬೇಕು, ಏನು ತಹಶೀಲ್ದಾರ್ಗೆ ಹೋಗಿ ಭೇಟಿ ಆಗಬೇಕು?
ಹ್ಞೂ ಹೌದ್ರಿ ಸರಿ ನಿಮ್ಮ ಲಗಿಂದಾಗ ಇಲ್ಲ ಕೆ ಸರ್ಕಾರದ ಅಂಡರ್ದಲ್ಲಿ ಅದು ನಿಂತಿದ್ದು 2 ವರ್ಷ ಆಯ್ತೈತೆ ಕಾಮಗಾರಿ ಅದು 2 ವರ್ಷ ಆಯ್ತೈತೆ ಅವ್ರು ಕೆಲಸ ಮಾಡ್ಲಾರಿ ಅದಕ್ಕೆ ಕೇಳ್ದೀನಿ ರೀ ಮತ್ತು ಹಿಂದೆ ಏನಪ್ಪ ಅಂದ್ರೆ ಹಾಂ ತಾವು ಬಂದು ಎಷ್ಟು ತಿಂಗಳು ಆಯ್ತು ರೀ ಹಾಂ 13 ತಿಂಗಳು ಆಯ್ತು ರೀ ಸರಿ ಆಯ್ತು ನೀವೇನು ತೊಗೊಂಡಿಲ್ಲ ಅಂತ ಹೇಳ್ತೀರಿ ಹಿಂದೆ ಯಾರು ಏನು ಹಿಂದೆ ತಹಶೀಲ್ದಾರ್ ಇದ್ರೇನು ರೀ ಅವ್ರಿಗೆ ಏನು ಗ್ರೇಟು ತಹಶೀಲ್ದಾರ್ ಇದ್ರು ರೊಕ್ಕ ತೊಗೊಂಡು ಮತ್ತು ಗ್ರೇಟು ತಹಶೀಲ್ದಾರ್ ಅವರು ನೇರವಾಗಿ ಹಳ್ಳಿಗೆ ಬಂದು ತೋಳಲ್ಲ ಹಂಗೆ ರೈತರ ಕಡೆ ಅವ್ರಿಗೆ ಹಂಗೆ ತೋತಾರ ಯಾರೊಬ್ರು ತಲಾಟನೆ ಕೊಡ್ಬೇಕಲ್ಲ ಇದು ಹಾಂ ಜಂಬಿಗಿ ಪಟೇಲ್ ಅವ್ರು ಏನಾಗ್ಬೇಕ್ರಿ ಅವ್ರಿಗೆ ಹಾಂ ಚಂದ್ರಮ್ಮ ಅವರು ನೀವು ಪಟೇಲ್ ಅವರು ಕೂಡ್ಕೊಂಡೆ ನೇರವಾಗಿ ಆಫೀಸಿಗೆ ಬಂದು ಗ್ರೇಟು ತಹಸೀಲ್ದಾರ್ ಕೊಟ್ರಿ ಇಲ್ರಿ ಇವ್ರ ಕೈ ಕೊಟ್ಲೇ ಹೇಳ್ತಾರಲ್ಲ ಇಲ್ರಿ ತಲಾಟೆ ಆಫೀಸ್ದಾಗ ನಮ್ಮ ಪೂಜಾರಿ ನಾವು ಹುಡುಗನ ಕೈಯಾಗ ಅಲ್ಲ ಈಗ ನಾನು ಮುಂದೆ ಬರ್ರಿ ನೀವು ಈಗ ನೇರವಾಗಿ ನೀವು ರೊಕ್ಕ ಇವ್ರ ಕೈ ಕೊಟ್ಟಿದ್ರು ನಮ್ಮ ನೆರೆ ಹೊಂದವದನ್ರಿ ಪೂಜಾರಿ ಅವ್ರಿಗೂ ನಾವು ಕೂಡಿ ಮಾಡ್ತೀವಲ್ಲ ಇಬ್ಬರು ಕೊಡೋಣ ಅಂತೇಳಿ ಕಾಕ ತಂದ ತಕ್ಷಣ ಆ ಪೂಜಾರಿ ಹುಡುಗ ಕೈ ಕೊಟ್ಟಿನಿ ಹಾಂ ಅವ್ನು ಒಯ್ದು ಕೊಟ್ಟಾನ್ರಿ ಕೊಟ್ಟಿದ್ದಾರೆ ಹೌದಾ ಹಾಂ ಆಯಿತು ಏನಪ್ಪ ಈಗ ಅವರು ಕೋಲಾರದಲ್ಲಿ ಇದ್ದಾರತ್ತೆ ಪುಣ್ಯಾತ್ಮ ಅವನು ಏನು ಅವ್ರ ಹೆಸರೇನು ಗುರುಗಳು ಇನ್ನೊಂದ್ಸಲ ಹೇಳ್ರಿ ನಾನು ಕೋಲಾರಕ್ಕೆ ಒಂದ್ಸಲ ಹೋಗ್ತೀನಿ ಯಾಕಂದ್ರೆ ಅವನು ಒಂದು ವಿಡಿಯೋ ಮಾಡ್ಬೇಕಂತೇಳಿ ಯಾಕಂದ್ರೆ ರೊಕ್ಕ ತಿಂತ ನಮ್ಮ ಮಾನಗಡಿ ಅವ್ನಿಗೆ 1 ಲಕ್ಷ ಸಂಬಳ ಇರ್ತೈತಿ ಅವ್ನು ನೋಡು ಅವ್ನ ಮುಖ ರಾಜ್ಯ ಜನ ನೋಡ್ಲಿತ್ತೇಳಿ ಅವ್ರ ಹೆಸರೇನು ಪ್ಲೀಸ್ ಆಯಿತು ನೀವು ಹೇಳ್ತಾ ನಮ್ಗೆ ಗೊತ್ತಿರಲಿಲ್ಲ ಏನು ನೀವು ಹೇಳ್ತಾ ನನಗೆ ಗೊತ್ತಿರಲಿಲ್ಲ ಅವರು ಕೊಟ್ಟಿದ್ದಾರೆ ತಂದು ಈಗ ನೀವು ಕ್ಲಿಯರಾಗಿ ಹೇಳಿದ್ರಿ ಅದು ಒಳ್ಳೆ ಗುಣ ಅದು ಒಳ್ಳೆತನ ನೀವು ಹೇಳಿದ್ರೆ ನಮ್ಗೆ ಈಗ ಕ್ಲಿಯರ್ ಆಯಿತು ಬಟ್ ಆ ಅಧಿಕಾರಿ ಹೆಸರೇನು ಅಂತಂದು ಹೇಳಿ ನದಾಬ್ ಸರ್ ಅಂತ ಹೇಳ್ರಿ ಈಗ ಅಲ್ಲಿ ಏನು ಗ್ರೇಟು ತಹಶೀಲ್ದಾರ್ ಅದ ರೀ ಅವ ಒಟ್ಟಿಗೇನು ಏನು ಅನ್ನ ತಿಂತಾನೋ ಏನು ಬಜ್ಜಿಗೆ ತಿಂತಾನೆ ಯಾರಿಗೂ ಹಾಂ ಸರಿ ಆಯ್ತು ಅವ್ರಿಗೆ ಭೇಟಿ ಆಗೋಣ ಹೌದಾ ಗುರುಗಳ ಏನು ನೀವು ತೊಗೊಂಡಿಲ್ಲ ಅಂದರೆ ಒಳ್ಳೆ ಗುಣ ಅದೇನಿಲ್ಲ ಹೌದಾ ದಯವಿಟ್ಟು ಯಾಕಂದರೆ ಆ ಥರ ಆಗಬಾರ್ದು ಅನ್ನೋಂಥ ವಿಚಾರ ಮತ್ತೇನಿಲ್ಲ ಅದೇ ಇಲ್ಲ ನೀವು ತೊಗೊಂಡಿದ್ರೆ ಮುಗಿತಲ್ಲ ಈಗ ಅವ್ರು ತೊಗೊಂಡಿದ್ದಾರೆ ಅವ್ರು ಮಾಡಿದಾರೆ ಅಂದ್ರೆ ನಾವು ಅವರಿಗೆ ಮಾತಾಡ್ಸ್ತೀವಿ ಅವ್ರ ನಂಬರ್ ಇದ್ದರೆ ಪ್ಲೀಸ್ ಕೊಡ್ತೀರೇನ್ರಿ ಅವ್ರ ನಂಬರ್ ಅಲ್ಲ ಅಲ್ಲಿ ನಂಬರ್ ಇದ್ರೆ ಒಂದು ಸ್ವಲ್ಪ ಕೊಡ್ರಲ್ಲ ಮಾತಾಡ್ತೀನಿ ಅವ್ರು ಕೂಡ ಸರಿ ಆಯ್ತಾ ಈಗ ನಾವು ಒಳಗಡೆ ಹೋಗಿ ನೋಡೋಣ ಅವ್ರಿಗೆ ಇಷ್ಟು ಕೇಳೋಣ ರೀ ಸರಿ ಒಳ್ಳೇದಾಗಲಿ ತಮ್ಮ ಹಾಂ ನಮಸ್ಕಾರ ಈಗ ಏನಪ್ಪ ಅಂದ್ರೆ ನಾವು ಒಂದಿಷ್ಟು ತಲಾಟರ ಕಡೆಯಿಂದ ಮಾಹಿತಿ ತೊಗೊಂಡ್ಮೇಲೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ತಿಂದಿರ್ತಾರೆ ಹೌದಾ ಮತ್ತು ಸುಮ್ಮನೆ ಹೇಳ್ತಾರೆ ಆ ತಲಾಟಿಗೆ ಹಿಂದಿನ ತಲಾಟಿ ಇದ್ರು ಅದೇ ಮಾಡಿರ್ತಾನೆ ಈ ತಲಾಟಿ ಇದೇ ಮಾಡ್ತಾನೆ ಯಾಕಂದರೆ ನನಗೂ ಹತ್ತತ್ರ ಏನಿಲ್ಲ ಅಂದರೂ ನನಗೆ ಗೆಳೆಯರೆ ಒಂದು ಸರಿ ಸುಮಾರು 30-40 ಜನ ತಹಶೀಲ್ದಾರ್ ಅದಾರ ನನ್ನ ಗೆಳೆಯರೆ ಮತ್ತು ನನ್ನ ಬ್ಯಾಚ್ಮೆಂಟು ಇದ್ದಾರೆ ಕಂದಾಯ ಇಲಾಖೆಯಲ್ಲಿ ಹೇಗಿರ್ತದೆ ಅಂದರೆ ತಳ ಹಂತದಲ್ಲಿ ಏನಪ್ಪ ಅಂದ್ರೆ ಏನಂತಾರಲ್ಲ ಹೌದಾ ತಲಾಟಿ ಕೈಯಲ್ಲಿ ವಾಲಿಕಾರರು ಹಿಂದೆ ಬ್ರಿಟಿಷ್ ಕಾಲದಾಗ ಇದ್ದಂಥವ್ರು ವಂಶ ಪರಂಪರೆಗೆ ನೌಕರಿಯನ್ನು ಕೊಡ್ತಿರ್ತಾರೆ ವಾಲಿಕಾರರ ಮಟ್ಟದಲ್ಲಿ ತಳಗಡೆ ಹಂತದಲ್ಲಿ ಏನಾಗುತ್ತೆ ಅಂದರೆ ಅವ್ರ ಕಡೆ ಏನಪ್ಪ ಅಂದ್ರೆ ದುಡ್ಡನ್ನು ತಲಾಟಿ ತಿಂತಾರೆ ತಲಾಟಿ ತನ್ನ ಸರ್ಕಲ್ ಕೊಡ್ತಾನೆ ಸರ್ಕಲ್ ತನ್ನ ಸಿರಾಸ್ದಾರ್ ಕೊಡ್ತಾನೆ ಸಿರಾಸ್ದಾರ್ ಏನಪ್ಪ ಗ್ರೇಟು ಕೊಡ್ತಾನೆ ಗ್ರೇಟು ಇದ್ದಂಥವು ಏನಪ್ಪ ಅಂದ್ರೆ ತಹಶೀಲ್ದಾರ್ ಕೊಡ್ತಾನೆ ತಹಶೀಲ್ದಾರ್ ಇದ್ದವ ಮುಂದೆ ಎ ಡಿ ಸಿಗೆ ಕೊಡ್ತಾನೆ ಮುಂದೆ ಡಿ ಸಿಗೆ ಹೋಗಿ ಮುಡ್ತೈತಿ ಈ ಎಲ್ಲ ಒಂದು ಚೈನ್ ಥರ ನಡೀತೈತಿ ಮುಂದೆ ಕಂದಾಯ ಮಿನಿಸ್ಟ್ರಿಗೆ ಹೋಗಿ ಮುಡ್ತೈತಿ ಇಲ್ಲಿ ರೈತರು ಮಾತ್ರ ಅಳೋದೇನಪ್ಪ ತಪ್ಪುದಿಲ್ಲ ಹೀಗಾಗಿ ನಾವು ಒಳಗಡೆ ಇದ್ದಂಥ ಅಧಿಕಾರಿಗೆ 2 ವರ್ಷ ಒಂದು ಸಣ್ಣದೇ ರೀ ಉತ್ತಾರಿಗೆ ಏನಪ್ಪ ಅಂದ್ರೆ ಸರ್ಕಾರಿ ತೆಗೆದುಕೊಂಡು ನನ್ನ ಹೆಸರು ಕುನ್ಸತ್ತೇಳಿ ಒಬ್ಬ ರೈತ ಬಂದರು ಸಟಕ್ಕೆ 2 ವರ್ಷ ಆದರೂ ಸಟಕ್ಕೆ ಕೆಲಸ ಮಾಡಲ್ಲ ಅಂದರೆ ಮತ್ತು ಇವ್ರಿಗೆ ಎಲ್ಲರಿಗೂ ಏನಪ್ಪ ಅಂದ್ರೆ ಯಾಕೆ ಏನಪ್ಪ ಅಂದ್ರೆ ನಾವು ನಮ್ಮ ತೆರಿಗೆ ಹಣದಲ್ಲಿ 1 ಲಕ್ಷ ಗಟ್ಟಲೆ ಏನು ಪಗಾರ ಕೊಟ್ಟು ಸಂಬಳ ಕೊಟ್ಟು ಯಾಕೆ ಇಟ್ಕೋಬೇಕು ಅನ್ನುವಂಥ ವಿಚಾರ ಮನೆ ಜಿಲ್ಲಾಧಿಕಾರಿಗಳಾದರೂ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಗಂಭೀರವಾಗಿ ನೀವು ಬಂದಾಗ ಚಲೋ ಚಂದುಳಿ ಥರ ಆಫೀಸ್ ಇಟ್ಕೊಂಡಿರ್ತಾರೆ ಗರ್ತಿ ಗಂಗಾವನಂಗೆ ಏನಪ್ಪ ಐ ಡಿ ಕಾರ್ಡ್ ಹಾಕೊಂಡು ಮಾಡಿ ಫುಲ್ ಹೆಂಗೆ ಕೂತಿರ್ತಾರೆ ನೋಡೋಕೆ ಆಫೀಸ್ನಾಗ ಏನಪ್ಪ ಅಂದ್ರೆ ಏನೂ 1 ರೂಪಾಯಿ ಮುಟ್ಟಿಲ್ಲ ಏನೂ ಮಾಡಿಲ್ಲ ಬಾಯಿಗೆಲ್ಲ ಹೊರ್ಕೊಂಡು ಕೂತಿರ್ತಾರೆ ಮತ್ತು ಬರ್ರಿ ಜಿಲ್ಲಾಧಿಕಾರಿಗಳು ಹೌದಾ ನಾವೇ ವಿಡಿಯೋ ಮಾಡಿವಲ್ಲ ಸಾಕ್ಷಿ ಸಮೇತ ಹಿಡಿದೈತಿ ಸಸ್ಪೆಂಡ್ ಮಾಡಿರಿ ನೋಡೋಣ ಅವಾಗ ರೇಟು ಏನಪ್ಪ ತಹಶೀಲ್ದಾರ್ ಅಂತ ಅವ್ನು ಸಸ್ಪೆಂಡ್ ಮಾಡಿರಿ ಇವ್ನಿಗೆ ಎನ್ಕೋರ್ ಹಾಕ್ರಿ ನೋಡೋಣ ಮಾಡಿರಿ ಒಂದು ಒಳ್ಳೆ ಕೆಲಸ ಮಾಡಿರಿ ನಿಮಗೂ ಜನ ವ್ಯವಸ್ಥಿತಿ ಜಿಲ್ಲೆಗಿಂತ ಒಬ್ಬ ಏನು ಡಿ ಕೆ ರವಿ ಇದ್ರೆ ಹೆಸರು ಹೇಳ್ತಾರೆ ನಾವು ಹೇಳ್ತೀವಿ ಖುಷಿಂದೆ ಒಳ್ಳೆ ಮನುಷ್ಯ ಅಂತ ಹೇಳ್ಕೊಂಡು ಹೇಳ್ತೀವಿ ಹಾಗೆ ಒಳ್ಳೆ ಕೆಲಸ ಮಾಡಿರಿ ಅವ್ನು ದಯವಿಟ್ಟು ಈಗ ನಾವು ಒಳಗೆ ಹೋಗಿ ಅವ್ರಿಗೆ ಕೇಳ್ತೀನಿ ಏನಪ್ಪ ಅಂದರೆ ನೋಡೋಣ ಏನಪ್ಪ ಅಂದ್ರೆ ಹೌದಾ ಬನ್ನಿರಿ ಹೋಗೋಣ ಅಂತ ಯಾರು ತಹಶೀಲ್ದಾರ್ ಪ್ರಶಾಂತ್ ಚನಗೊಂಡ ಇದ್ದಾರೆ ಅವರ ಕಚೇರಿಗೆ ಬಂದೀವಿ ಕಚೇರಿ ಬಾಗಿಲು ಹಾಕಿದೆ ಮೇ ಬಿ ಅವರು ಯಾವುದು PUC ಪರೀಕ್ಷೆ ಸಲುವಾಗಿ ಹೋಗ್ಯಾರೆ ನನಗೆ ಗೊತ್ತಿಲ್ಲ ಇಲ್ಲಿ ಸಿಬ್ಬಂದಿಗಳ ಕೇಳ್ತೀನಿ ಅಥವಾ ಗ್ರೇಟು ತಹಶೀಲ್ ಇದ್ದರೆ ಅವ್ರಿಗೆ ಇಷ್ಟು ಮಾತಾಡ್ಸೋಣ ಕೇಳೋಣ ಅಂತ ವಿಚಾರ ನೋಡೋಣ ಏನಾಗ್ತದೆ ಬನ್ನಿರೋಣ ಕಟ್ ಮಾಡಿ ಸರ್ ನಮಸ್ಕಾರ ಇಲ್ಲಿ ಯಾರು ಗ್ರೇಟು ತಹಶೀಲ್ದಾರ್ ಈಗ ಯಾವ ಊರ ರೈತ ನಿಮ್ದು ಯಾವ ಊರ
ಜಂಬಿ ಗ್ರಾಮ ಸಂಬಂಧಪಟ್ಟಂತೆ ಅಲ್ಲಿ ಸರ್ಕಲ್ ಆಗಲಿ ಅಥವಾ ಶಿರಸ್ತರ ಆಗಲಿ ಅಥವಾ ಗ್ರೇಟು ತಹಶೀಲ್ದಾರ್ ಆಗಲಿ ಆ ಕಡೆ ಮೂಲಿದೆ ನಾನು ಗ್ರೇಟು ತಹಶೀಲ್ದಾರ್ ಕಚೇರಿ ಮುಂದುಗಡೆ ಬಂದಿದ್ದೀನಿ. ಅವ್ರ ಕಚೇರಿ ಅವ್ರಿಗೂ ಬಾಗಿಲು ಹಾಕಿದೆ ಮತ್ತು ತಹಶೀಲ್ದಾರ್ ಹಾಕಿದೆ. ಏನೋ ಅಷ್ಟು ಯಾವ ಕೆಲಸದ ಮೇಲೆ ಇದ್ದಾರೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಸರ್ಕಲ್ ಆಗಲಿ ಅಥವಾ ಶಿರಸ್ದಾರ್ ಯಾರಾದರೂ ಸಂಬಂಧಪಟ್ಟವ್ರು ಯಾರಾಗಿದ್ದರೆ ಅವರಿಗೆ ಕೇಳೋಣ ಅಂತೇಳಿ. ಸರ್ ಇಲ್ಲಿ ಯಾರು ಶಿರಸ್ದಾರರು ಅಥವಾ ಸರ್ಕಲ್ ಯಾರಾದಾರ ಸರ್ ಪ್ಲೀಸ್? ಅಲ್ಲಿ ಶಿರಸ್ದಾರ್ ಸರ್ಕಲ್ ಅಲ್ಲಿ ಪ್ಲೀಸ್ ಬನ್ನಿ. ಅದು 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 ಉತ್ತಾರಿ ಕೊಡ್ರಿ ಕಾಕ ಅದು ಉತ್ತಾರ ತಗ ಏನು ಸಹ ಬನ್ನಿ. ಯಾರಿದ್ದಾರೆ ಇಲ್ಲಿ ಯಾವ್ದು ಶಿರಸ್ದಾರ್ ಇದ್ದೀರಾ? ಸರ್ ಏನು ಸರ್ ಜಂಬಿ ಗ್ರಾಮ ಸಂಬಂಧಪಟ್ಟಂತೆ ಇವರು ರೈತರಿ ನಿಮ್ಮ ಜಂಬಿ ಗ್ರಾಮ ಸಂಬಂಧಪಟ್ಟಂತೆ ಏನೈತಿ ಈಗ ಒಂದಷ್ಟು ಇವ್ರ ಕಡೆ 16,000 ರೂಪಾಯಿ ತೊಗೊಂಡ್ರು ಅವ್ರು ಹೇಳ್ತಾರೆ ಈಗ ಸಾಹೇಬ್ ಅಂತ ಗ್ರೇಟ್ ತಹಶೀಲ್ದಾರ್ ನಾವು ಉಳಿದ ಯಾರಿಗೆ ಹೋಯ್ತು ಅಂತ ಹೇಳಿ ಈಗ ಸಬ್ಜೆಕ್ಟು ಪಾಠಕ ಭೂಮಿ ಸೆಕ್ಷನ್ ಇದೆ ಸರ್ ಲಾಸ್ಟ್ ಸರ್ ಥ್ಯಾಂಕ್ ಯು. ಭೂಮಿ ಕೇಂದ್ರಕ್ಕೆ ಬಂದಿದ್ದೀವಿ. ಭೂಮಿ ಕೇಂದ್ರದವ್ರಿಗೆ ಹೇಳೋಣ ಅಂತೇಳಿ ಒಂದು ಸ್ವಲ್ಪ ಬರ್ರಿ ದೂರ ಬರ್ರಿ. ಹಾಂ ಮೇಡಮ್ ಸರ್ ಯಾರು ಇದ್ದಾರೆ ಸರ್ ಯಾರು ಮೀಟಿಂಗ್ ಐತೆ ಮೇಡಮ್? ಯಾರು ಏನಿದೆ ಇವತ್ತು ಕ್ಯಾಂಪಿಗೆ ಹೋಗ್ಯಾರ ಸರ್, ಬಿ ಎಲ್ ಒ ಕ್ಯಾಂಪಿಗೆ ಹೋಗ್ಯಾರ ಎಲ್ಲ ಅಧಿಕಾರಿಗಳು ಹೋಗ್ಯಾರಿ. ಹೌದು, ತಹಶೀಲ್ದಾರ್ ಸರ್ ಹೋಗ್ಯಾರಿ, ಆರ್ಐಗಳು ಹೋಗ್ಯಾರ, ಶಿರಸ್ದಾರ್ ಹೋಗ್ಯಾರ, ಗ್ರೇಟ್ ತಹಶೀಲ್ದಾರ್ ಅವ್ರು ಈ ಕಡೆ ಕ್ರಾಸ್ ಆಗ್ತಾರೆ ಇಲ್ಲ ಭೂಮಿ ಭೂಮಿ ಕೇಂದ್ರಗಳು ಶಿರಸ್ದಾರ ಮತ್ತು ಆಪರೇಟರ್ ಅಷ್ಟೇ ಇದೆ ಮೇಡಮ್. ಕಾರಣ ಏನು ಹೊರಗಡೆ ನೌಕರ ಸರ್ಕಾರಿ ನೌಕರ ಗೊತ್ತಾಗಿಲ್ಲ ಐಡಿ ಕಾರ್ಡ್ ದಾಸ್ರು ಪ್ಲೀಸ್ ಹಾಂ ಕೊಡ್ರಿ ಐಡಿ ಕಾರ್ಡ್ ಅಂತ ನಾವೇ ಆದೇಶ ಮಾಡ್ತೀವಿ. ಸರ್ಕಾರದಿಂದ ಭಾಸ್ಕರ್ ಅವ್ರಿಗೆ ಲೆಟರ್ ಬರೆದು ಎಲ್ಲರೂ ಐಡಿ ಕಾರ್ಡ್ ದಾಸ್ಬೇಕು ಅಂತಂದು ನಮ್ಮ ನಾಮಫಲ ಹಾಕೋಬೇಕು. ಏನು ಕೆಲಸ ಒಳ್ಳೆ ಖುಷಿ ಆಯ್ತು. ನಾವು ಸರ್ಕಾರಿ ನೌಕರಿ ರಾಜೀನಾಮೆ ಕೊಟ್ಟು ಬಂದಂಥವ, ಹಾಗಾಗಿ ಒಳ್ಳೆ ಕೆಲಸ ಮಾಡೋದು ಪ್ಲೀಸ್ ಒಳ್ಳೆಯದಾಗ. ಹಾಂ ಈಗ ನಾವು ಇಲ್ಲಿ ಬಂದೇವೆ. ಇವತ್ತೇನೋ ಬೇರೆ ಮೀಟಿಂಗ್ ಇದೆ ತಂದೆ ಅವ್ರು ಹೋಗಿದ್ದಾರೆ. ಬಟ್ ಈ ಕಾಕಾಗನ ಕಡೆ ಏನಪ್ಪ ಅಂದ್ರೆ 16,000 ರೂಪಾಯಿ ತೊಗೊಂಡಿದ್ದಾರೆ. ಬಟ್ ಅವು 2 ವರ್ಷ ಆಯ್ತು ಕೆಲಸನ ಮಾಡಿಲ್ಲ ಅಂತೇಳಿ ಅವರು ನಮಗೆ KRS ಪಕ್ಷವನ್ನು ಸಂಪರ್ಕ ಮಾಡಿದ್ಮೇಲೆ ಅವ್ರ ಪರವಾಗಿ ನಾವು ಇವತ್ತು ತಹಶೀಲ್ದಾರ್ ಕಚೇರಿಗೆ ಒಳಗಡೆ ಬಂದಿದ್ದೀನಿ. ಬಟ್ ಏನಪ್ಪ ಅಂದ್ರೆ ಇಷ್ಟು ಕೆಟ್ಟ ವ್ಯವಸ್ಥೆ ಇದ್ರೂ ಸದ್ಯಕ್ಕೆ ಕಂದಾಯ ಮಂತ್ರಿಗಳು ದೊಡ್ಡ ದೊಡ್ಡ ಪುರಾಣಗಳನ್ನು ಓದ್ಕೋತು ಪುಣ್ಯಾತ್ಮ ಅಲ್ಲಿ ತಿರುಗಾಡ್ತಿತ್ತಮ್ಮ. ಹೌದಾ ನಿಮ್ಮದು ಲ್ಯಾಪ್ಟಾಪ್ ಹಗರಣ ಒಂದು ನೋಡಿದ್ರೆ ನಾನು ಹೇಳ್ಬಾರ್ದು ಏನಪ್ಪ ಅಂದ್ರೆ ತಲಾಟಿಯವ್ರಿಗೆ ಲ್ಯಾಪ್ಟಾಪ್ಗಳನ್ನು ಕೊಟ್ಟಿದ್ದಾರೆ. 5,000 ಲ್ಯಾಪ್ಟಾಪ್. ಒಂದು ಲ್ಯಾಪ್ಟಾಪ್ ಏನೋ ಲ್ಯಾಬ್ಗೆ 1.5 ಲಕ್ಷ ಬಿಲ್ ಹಚ್ಚಿದ್ದಾರೆ. ಅದು ಲ್ಯಾಪ್ಟಾಪ್ ಬೆಲೆ ಎಲ್ಲ ಕೂಡ ಒಂದು 50-60 ಇಲ್ಲ, ಕೋಟಿ ಇಷ್ಟ ಇದಾವೆ. ಅವ್ರು 108 ಹಗರಣಗಳು ಇದ್ದಾವೆ. ಆತ ದೊಡ್ಡ ಮಟ್ಟಕ್ಕೆ ಮೇಲೆ ಒಂದಿಷ್ಟು ಬೇರೆ ಇರ್ತಾರೆ ವಾತಾವರಣ. ನಮ್ದೇನಂದರೆ ರೈತಿಗೆ ಏನಪ್ಪ ಅಂದ್ರೆ ಹೌದಾ ಈ ಜಂಬಿ ಗ್ರಾಮದಲ್ಲಿ ಸರ್ವೆ ನಂಬರ್ 711ಕ್ಕೆ ಸಂಬಂಧಪಟ್ಟಂತೆ 2 ವರ್ಷದಿಂದ ಏನಪ್ಪ ಅಂದ್ರೆ 16,000 ರೂಪಾಯಿ ಕೊಟ್ಟು ಕೈಲೇ ಏನಪ್ಪ ಅಲ್ದಾಡುವಂಥ ಪರಿಸ್ಥಿತಿ. ಮತ್ತು ಇವಾಗ ಲಂಚ ಕೊಡ್ತಾನಂದ್ರೆ ನಿಮ್ಗೆ ಯಾಕೆ ಸಂಬಳ ಬೇಕು? ಈ ಸೆಗಣಿ ನೆಕ್ಕುವಂಥ ಗಿಂಬಳ ಕೆಲಸವನ್ನು ಮಾಡ್ತಿದ್ರಿ ಅಂತೇಳಿ ಅದಕ್ಕೆ ಅವ್ರು ಸಿಗಲಿಲ್ಲ. ಇವತ್ತು ಸಿಕ್ಕರೆ ಚೆನ್ನಾಗಿ ಅವ್ರಿಗೆ ಒಂದಿಷ್ಟು ಮಂಗಳಾರತಿ ಮಾಡೋಣ ಅಂತ ಬಂದಿದ್ದೆ. ಪುಣ್ಯಕ್ಕೆ ಅವರು ಸಿಗಲಿಲ್ಲ. ನೋಡು ನಾಳೆ ಮತ್ತೆ ನಾನು ಬರ್ತೀನಿ, ಅವ್ರು ಕರ್ಕೊಂಡು ನೋಡಿ ಏನಾಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣು ಶರಣಾರ್ಥಿ. ನಮಸ್ಕಾರ.